ಇವತ್ತು ಬೆಳಗ್ಗೆ ಫ್ರೀಡಂ ಟಿವಿ ಒಂದು ಸ್ಫೋಟಕ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸಂಜೆ ಭ್ರಷ್ಟ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾನೆ. ಬೆಳಗ್ಗೆ ಈ ಒಂದು ಸುದ್ದಿಯನ್ನ ಪ್ರಕಟ ಮಾಡ್ತಾ ಇದ್ದಂತೆ ಸಾಯಂಕಾಲವಾಗ್ತಾ ಇದ್ದಂತೆ ಕೊನೆಗೂ ಈ ಭ್ರಷ್ಟ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾನೆ. ಫ್ರೀಡಂ ಟಿವಿಯ ಸುದ್ದಿ ಸ್ಫೋಟವಾಯಿತು. ಭ್ರಷ್ಟ ಅಧಿಕಾರಿ ಕೊನೆಗೂ ಸಸ್ಪೆಂಡ್ ಆಗಿದ್ದಾರೆ. ಬೆಳಗ್ಗೆ ಫ್ರೀಡಂ ಟಿವಿ ಬ್ರೇಕಿಂಗ್ ನ್ಯೂಸ್ ಮಾಡಿತ್ತು. ಸಂಜೆ ಭ್ರಷ್ಟ ಅಧಿಕಾರಿ ಮನೆಗೆ ಹೋಗಿದ್ದಾರೆ. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಭ್ರಷ್ಟನನ್ನ ಕೂಡಲೇ ಅಮಾನತು ಮಾಡ್ತೀನಿ ಅಂತ ಫ್ರೀಡಂ ಟಿವಿಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಸ್ಪಷ್ಟೀಕರಣ ಕೊಟ್ಟರು. ಅಧಿಕಾರಿ ಶರಣಪ್ಪ ಮಡಿವಾಳ್ ಈತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಜೊತೆಗೆ ಕಠಿಣ ಕ್ರಮಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಶರಣಪ್ಪ ಮಡಿವಾಳ್ ಲಿಂಗಸೂಗೂರು ನಗರಾಭಿವೃದ್ಧಿ ಯೋಜನೆ ಕಾರ್ಯದರ್ಶಿಯಾಗಿದ್ದಾರೆ. ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಭೈರತಿ ಸುರೇಶ್ ಅವರು ಆದೇಶ ಕೊಟ್ಟಿದ್ದಾರೆ. ಇನ್ನು ಫ್ರೀಡಂ ಟಿವಿ ವರದಿಗೆ ಕೊನೆಗೂ ಸಚಿವ ಭೈರತಿ ಸುರೇಶ್ ಅವರು ತಲೆಬಾಗಿದ್ದಾರೆ. ಭ್ರಷ್ಟ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಚಿವ ಭೈರತಿ ಸುರೇಶ್ ಅವರು. ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಗೆ ಜನರು ಕೂಡ ಈಗ ಬಲೆ ಅಂದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಭೈರತಿ ಸುರೇಶ್ ಅವರು ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಯೋಜನಾ ಪ್ರಾಧಿಕಾರದ ಒಬ್ಬ ಅಧಿಕಾರಿ ಸರ್ ಬಹಿರಂಗವಾಗಿ ಬಂದ ವ್ಯಕ್ತಿಯ ಜೊತೆ ಲಂಚ ಕೇಳುವಂತಹ ವಿಜುವಲ್ಸ್, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಇವತ್ತು ಫ್ರೀಡಂ ಟಿವಿ ಬ್ರೇಕ್ ಮಾಡಿತ್ತು. ಅದರಲ್ಲ ಅಧಿಕಾರಿ ಹೇಳುವಂತಹ ಒಂದು ವಿಚಾರ ಅಚ್ಚರಿ ಮೂಡಿಸ್ತಾ ಇದೆ ಸರ್. ನೀವು ಕೊಡುವ ಲಂಚ ಕೇವಲ ನನಗೆ ಮಾತ್ರ ಸಾಕಾಗೋದಿಲ್ಲ, ನಾವು ಮಿನಿಸ್ಟರ್ ಹತ್ತದವರೆಗೂ ಕೂಡ ತಲುಪಿಸಬೇಕು ಅಂತ ಹೇಳ್ತಾರೆ. ಯಾರೋ ಗೊತ್ತಿಲ್ಲ, ಅವ್ನು ಯಾರೋ ಇಳಿಸ್ತಲ್ಲ, ಅವ್ನು ಯಾರು ಅಧಿಕಾರಿನೂ ಗೊತ್ತಿಲ್ಲಪ್ಪ, ಅವ್ನು ಯಾರು ಗೊತ್ತಿಲ್ಲ ನಂಗೆ. ನೋಡಿ ಹೇಳಿ ಸರ್, ಹೇಳಿ ಸರ್. 30,000 ಜನ ಇದಾರೆ ನಮ್ಮ ಇಲಾಖೆಯಲ್ಲಿ. 30,000 ಜನದಲ್ಲಿ ಯಾವನ್ ಕಳ್ರು ಏನೇನ್ ಮಾತಾಡ್ತಾರೋ ನಾನು ಆನ್ಸರ್ ಕೊಡಕ್ ಆಗ್ತದ? ನನ್ಗೂ ಯಾವ ಸಾಯಂಕಾಲ ಫೋನ್ ಮಾಡಿದಾರ ಅಂತ ನಮ್ ಸೆಕ್ರೆಟರಿ ಮಾಡಿದ್ರು. ಹೇಳ್ತಾ ಇದ್ರು ಸಸ್ಪೆಂಡ್ ಮಾಡ್ತೀವಿ ಸರ್, ಸಸ್ಪೆನ್ಷನ್ ಅಂತ ಫಸ್ಟ್ ಮಾಡಿ ಅಂತ ಹೇಳಿ. ಸರ್ ಬೆಳಗ್ಗೆ ನಾವು ಕೂಡ ಅದನ್ನ ಹೇಳ್ತಾ ಇದ್ವಿ, ಇದು ಸಚಿವರ ಮಾನವನ್ನ ಕಳೆಯುವಂತ ಪ್ರಯತ್ನ ನಿಮ್ಮಿಂದ ಆಗಬಾರ್ದು. ಹೆಂಗ್ ಹೇಳ್ತಾ ಇದ್ರಿ ನೀವು? ಯಾರೋ ಅವ್ನ ಕಳ ಸಸ್ಪೆಂಡ್ ಅನ್ನ ನಾವು ನಿರೀಕ್ಷೆ ಮಾಡಬಹುದು ಸರ್ ತಮ್ಮಿಂದ? ಇಮಿಡಿಯೇಟ್ ನಾನು ಈಗ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಓಕೆ ಸರ್, ಏನ್ ಆಕ್ಷನ್ ತಗೋತೀರಾ ಸರ್? ಕ್ರಮದ ಬಗ್ಗೆ ಹೇಳಿದ್ರೆ ಸಸ್ಪೆಂಡ್ ಅಷ್ಟೇ. ನಾನು ಸಸ್ಪೆಂಡ್ ಎನ್ಕ್ವೈರಿ ಮಾಡ. ಈಗ ಅವ್ನು ಯಾರು, ಏನು, ಯಾರಿಗೋಸ್ಕರ ಕೇಳದ, ಏನ್ ಮಾಡೋಣ ಅಂತ ಗೊತ್ತಾಗಬೇಕಲ್ವಾ? ಈಗ ನನ್ನ ಹೆಸರು ಹೇಳದ್ ಬಿಡಿ, ಅವನ್ ದುಡ್ಡು ಕೇಳೋದೇ ಅದೇ ಫಸ್ಟ್ ಅಪರಾಧ. ನನ್ನ ಹೆಸರು ಕೇಳೋದ ಅನ್ನೋದನ್ನ ಜೊತೆಲಿ ಇಟ್ಕೊಳ್ಳೋದ್ರ ಜೊತೆಲಿ ಅವನು ದುಡ್ಡು ಲಂಚ ತಗೊಂತಾ ಇರೋದೇ ಇಟ್ಸ್ ಅಫೆನ್ಸ್ ಸರ್. ಇದು ಮತ್ತೊಂದು ಇಲಾಖೆಗೂ ಕೂಡ ಪಾಠ ಆಗಬೇಕು ಸರ್. ಒಬ್ಬ ಪ್ರಭಾವಿ ಮಿನಿಸ್ಟರ್ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳೋದು ಎಷ್ಟು ಸರಿ ಅನ್ನೋದು. ಅವನು ಕಡಿಮೆ ಯಾವ ದುಡ್ಡು ಹೊಡಿಯೋಕೆ ಏನೋ ಗೊತ್ತಿಲ್ಲ ನನಗೆ. ನೀವು ಯಾವನು ಅಂತ ನಾನು ನಮ್ಮ ಸೆಕ್ರೆಟರಿ ಹೇಳಿದ್ದೀನಿ, ಅವನಿಗೆ ಫೋನ್ ಮಾಡಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಕ್ ಹೇಳಿದ್ದೀನಿ ಅವನಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.